ಒಂದು ಕಡೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಅನ್ನುವ ಮಾಹಿತಿ ಲಭ್ಯವಾಗ್ತದೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಗಮನಿಸಿದ್ವಿ, ರಾಹುಲ್ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಎಲ್ಲರೂ ಕೂಡ ಈಗ ಈ ಒಂದು ಮೀಟಿಂಗ್ ನಲ್ಲಿ ಒಂದಷ್ಟು ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಆ ಮೂಲಕ ಪವರ್ ಸೆಂಟರ್ ಆಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ. ದೆಹಲಿಯ ಖರ್ಗೆ ನಿವಾಸದಲ್ಲಿ ಹೈ ಲೆವೆಲ್ ಮೀಟಿಂಗ್ ನಡೀತಾ ಇದೆ. ಪವರ್ ಸೆಂಟರ್ ಆಯ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ. ಹೈ ಲೆವೆಲ್ ಮೀಟಿಂಗ್ ಆಗ್ತಾ ಇದೆ. ವೇಣುಗೋಪಾಲ್ ಅವರ ಬೆನ್ನಲ್ಲೇ ರಾಹುಲ್ ಗಾಂಧಿ ಕೂಡ ಆಗಮಿಸಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಬಳಿ ಒಂದು ಪಟ್ಟಿ ಇರುತ್ತೆ, ಡಿಕೆ ಶಿವಕುಮಾರ್ ಅವರ ಬಳಿ ಒಂದು ಪಟ್ಟಿ ಇದ್ದೇ ಇರುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಒಂದು ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡಿರ್ತಾರೆ. ಒಟ್ಟು 3 ಪಟ್ಟಿಗಳು ಸೇರಿ ಒಂದು ಫೈನಲ್ ಅಂತಿಮ ಪಟ್ಟಿ ಘೋಷಣೆ ಆಗತ್ತೆ. ಹಾಗಾದ್ರೆ ನಾಳೆ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ? ಕುತೂಹಲ. ಯತೀಂದ್ರ ಸಿದ್ದರಾಮಯ್ಯ ಹೆಸರು ಓಡ್ತಾ ಇದೆ, ಪರಮೇಶ್ವರ್ ಹೆಸರು ಓಡ್ತಾ ಇದೆ, ಯುಟಿ ಖಾದರ್ ಅವರ ಹೆಸರು ಓಡ್ತಾ ಇದೆ, ರಾಮಲಿಂಗಾರೆಡ್ಡಿ ಅವರ ಹೆಸರು ಓಡ್ತಾ ಇದೆ, ಕೃಷ್ಣ ಬೈರೇಗೌಡ ಅವರ ಹೆಸರು ಓಡ್ತಾ ಇದೆ. ಇವರ ಜೊತೆಯಲ್ಲಿ ಯಾರೆಲ್ಲ ಇರ್ತಾರೆ ನಾಳೆ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ? ವೇದಿಕೆ ಮೇಲೆ ಬಂದು ಪ್ರಮಾಣ ವಚನ ಯಾರು ಸ್ವೀಕಾರ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತದೆ. ಇದರ ಬಗ್ಗೆ ಮೀಟಿಂಗ್ ನಡೀತಾ ಇದೆ. ಸಂಪುಟ ರಚನೆ ನಡುವೆ ತಲೆಬಿಸಿ ಸೃಷ್ಟಿ ಮಾಡಿದಂತಹ ಡಿಸಿಎಂ ಪಟ್ಟ ಪರಮೇಶ್ವರ್, ಡಿಸಿಎಂ ಮಾಡಲು ಕಸರತ್ತು ನಡೆಸಿರುವಂತಹ ಸಿದ್ದರಾಮಯ್ಯ ಅವರು ಪುತ್ರ ಪ್ರಿಯಾಂಕ್ ಅವರನ್ನ ಡಿಸಿಎಂ ಮಾಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ಲಾನ್ ನೋಡಿ. ಲಿಂಗಾಯತ ಕೋಟದಲ್ಲಿ ಎಂಬಿ ಪಾಟೀಲ್ ಖಂಡ ನಡುವೆ ಪೈಪೋಟಿ ನಡೀತಾ ಇದೆ. ಮುಸ್ಲಿಂ ಸಮುದಾಯದಕ್ಕೂ ಕೂಡ ಡಿಸಿಎಂ ಹುದ್ದೆ, ಒಟ್ಟು 4 ಹುದ್ದೆ, 4 ಡಿಸಿಎಂ ಸೃಷ್ಟಿ ಆಗುತ್ತಾ? ಪೈಪೋಟಿ ನಡೀತಾ ಇದೆ. ಒಂದು ಕಡೆ 4 ಡಿಸಿಎಂ ಬೇಕು ಅಂತಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಅವರು ಡಿಸಿಎಂఏ ಬೇಡ ಅಂತ ಹೇಳ್ತಿದ್ದಾರೆ ಅನ್ನೋದು ರಿಪಬ್ಲಿಕನ್ಗೆ ಬಲ್ಲ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಸೆ ಏನು? ಮಗನನ್ನ ಡಿಸಿಎಂ ಮಾಡಬೇಕು ಅಂತೇಳಿ. ಯಾರು? ಪ್ರಿಯಾಂಕ್ ಖರ್ಗೆ. ಸಿದ್ದರಾಮಯ್ಯ ಅವರ ಆಸೆ ಏನು? ಪರಮೇಶ್ವರ್ನ ಸಿಎಂ ಅಂತೂ ಮಾಡಕ್ಕಾಗಿಲ್ಲ, ಕಡೆ ಪಕ್ಷ ಡಿಸಿಎಂ ಆದ್ರೂ ಮಾಡೋಣ ಅನ್ನೋದು ಸಿದ್ದರಾಮಯ್ಯ ಅವರ ಒಂದು ಕನಸು, ಆಸೆ. ಲಿಂಗಾಯತ ಕೋಟದಡಿಯಲ್ಲಿ ಒಂದು ಡಿಸಿಎಂ ಸೃಷ್ಟಿ ಆದ್ರೆ ಯಾರು? ಇಬ್ಬರಿದ್ದಾರೆ, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ಆಲ್ರೆಡಿ ಹೋಗಿ ದೆಹಲಿಯಲ್ಲಿ ಲಾಬಿಯನ್ನು ನಡೆಸಿ ಬಂದಿದ್ದಾರೆ. ಇನ್ನು ಅಲ್ಪಸಂಖ್ಯಾತರಿಗೆ ಯಾರಿಗೆ? ಅಲ್ಪಸಂಖ್ಯಾತರಿಗೆ ಯಾರು ಕೊಡಬಹುದು? ಅದು ಒಂದು ಅವಕಾಶ ಇದೆ. ಅಂದ್ರೆ ಅಲ್ಲಿಗೆ 4 ಡಿಸಿಎಂ ಹುದ್ದೆಗಳು ಸೃಷ್ಟಿ ಆಗುತ್ತಾ? ಅಥವಾ ಡಿಕೆ ಶಿವಕುಮಾರ್ ಅವರು ಡಿಸಿಎಂఏ ಬೇಡ ಅಂತ ಹೇಳಿ ಪಟ್ಟು ಹಿಡಿದಾರಲ್ಲ, ಅದು ಗೆಲ್ಲುತ್ತಾ? ನಾಯಕತ್ವ ಗೊಂದಲ ಈಸಿಯಾಗಿ ನಿವಾರಣೆ ಅಂತೇನೋ ಮಾಡಿಬಿಟ್ರು. ನಿವಾರಣೆ ಆಯ್ತು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾಯ್ತು ಸಿಎಂ ಸ್ಥಾನಕ್ಕೆ. ಸಿಎಲ್ಪಿ ಮೀಟಿಂಗ್ ನಲ್ಲೂ ಕೂಡ ಘೋಷಣೆ ಮಾಡಿದ್ದಾಯ್ತು. ಡಿಕೆ ಶಿವಕುಮಾರ್ ಅವರು ಮುಂದಿನ ಸಿಎಲ್ಪಿ ಮುಖಂಡರು ಅಂತೇಳಿ ಅಲ್ಲಿ ಅನೌನ್ಸ್ ಅನ್ನು ಕೂಡ ಮಾಡಿದಾಗೋಯ್ತು. ಎಲ್ಲವೂ ಕೂಡ ಸುಲಲಿತವಾಗಿ ಆಗೋಯ್ತು. ಆದ್ರೆ ಈಗ ಇರುವಂತದ್ದು ಡಿಸಿಎಂ ಪಟ್ಟಕ್ಕೋಸ್ಕರ ಒಂದು ಕಡೆ ಲಾಬಿ, ಡಿಸಿಎಂ ಪಟ್ಟಕ್ಕೋಸ್ಕರ ನಡೀತಾ ಇರುವಂತಹ ಪೈಪೋಟಿ ಒಂದು ಕಡೆ ಆದ್ರೆ, ಡಿಸಿಎಂఏ ಬೇಡ ಅಂತ ಹೇಳ್ತಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ಇದರ ಜೊತೆಗೆ ತಮ್ಮ ಕ್ಯಾಬಿನೆಟ್ ನಲ್ಲಿ ಯಾರೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮೊನ್ನೆ ಒಂದು ಫೋಟೋವನ್ನ ಕೂಡ ಗಮನಿಸಿದ್ವಿ, ಒಂದು ಪಟ್ಟಿ ಇಟ್ಕೊಂಡಿದ್ರು. ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಪಟ್ಟಿ ಕೂಡ ಇತ್ತು. ಆ ಪಟ್ಟಿನ ತಗೊಂಡು ಹೋಗಿದ್ದಾರೆ. ಅಂದ್ರೆ ಅಲ್ಲಿ ಡಿಕೆ ಶಿವಕುಮಾರ್ ಅವ್ರದ್ದು ಒಂದು ಪಟ್ಟಿ ಇರುತ್ತೆ, ಸಿದ್ದರಾಮಯ್ಯ ಅವ್ರದ್ದು ಒಂದು ಪಟ್ಟಿ ಇರುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಕೂಡ ಒಂದು ಪಟ್ಟಿ ಇದ್ದೇ ಇರುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಪ್ರಿಯಾಂಕಾ ಖರ್ಗೆ ಅವ್ರನ್ನ ಡಿಸಿಎಂ ಮಾಡಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಸೆ, ಪರಮೇಶ್ವರ್ನ ಡಿಸಿಎಂ ಮಾಡಬೇಕು ಅಂತ ಹೇಳಿ ಸಿದ್ದು ಅವರು ಪೈಪೋಟಿ, ಅಲ್ಪಸಂಖ್ಯಾತರನ್ನ ಡಿಸಿಎಂ ಮಾಡಬೇಕು ಅಂತ ಹೇಳಿ ಅಲ್ಲೊಂದು ಲಾಬಿ, ಮತ್ತೊಂದು ಕಡೆ ಲಿಂಗಾಯತ ಕೋಟದ ಅಡಿಯಲ್ಲಿ ಇಬ್ಬರ ನಡುವೆ ಪೈಪೋಟಿ ನಡೀತಾ ಇದೆ. ಎಷ್ಟು ಡಿಸಿಎಂ ಹುದ್ದೆಗಳು ಸೃಷ್ಟಿ ಆಗುತ್ತೆ? ಅಥವಾ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಂತೆ ಡಿಸಿಎಂ ಹುದ್ದೆ ಸೃಷ್ಟಿ ಆಗೋದೇ ಇಲ್ವಾ? ಏನಾಗ್ಬೋದು? ನಾಗೇಂದ್ರ ಬಾಬು, ಏನು ಸಚಿವ ಸಂಪುಟದ ರಚನೆಗಾಗಿ ಈಗ ದೆಹಲಿ ಅಂಗಳದಲ್ಲಿ ಕಸರತ್ತು ಶುರುವಾಗಿದೆ.
ರಾಹುಲ್ ಗಾಂಧಿ ಅವರು ಕೆಸಿ ವೇಣುಗೋಪಾಲ್ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ನಡುವೆ ಒಂದಷ್ಟು ಮಹತ್ವದ ಮಾತುಕತೆ ನಡೆಯುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾಳೆ ನಡೆಯುವಂತಹ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರದ ಸಂದರ್ಭದಲ್ಲಿ ಎಷ್ಟು ಜನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, ಯಾರು ಸ್ವೀಕಾರ ಮಾಡಬೇಕು ಅನ್ನುವಂಥ ಚರ್ಚೆಯ ಜೊತೆಗೆ ಡಿಸಿಎಂ ಹುದ್ದೆಯ ಸೃಷ್ಟಿ ವಿಚಾರಕ್ಕೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಪ್ರಮುಖವಾಗಿ ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಸೃಷ್ಟಿ ಮಾಡಬೇಕು ಅನ್ನುವಂತ ಒತ್ತಾಯ ಕಳೆದ 2-3 ತಿಂಗಳಿಂದನೂ ಕೂಡ ಜೋರಾಗಿತ್ತು. ಅದು ಸರ್ಕಾರದ ಪ್ರಾರಂಭ 2.5 ವರ್ಷ ಆದ ನಂತರದಲ್ಲಿ ಸೃಷ್ಟಿ ಮಾಡಬೇಕು ಅನ್ನುವಂತ ಬೇಡಿಕೆಯಿತ್ತು. ಈಗ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಸಮುದಾಯವಾರು ಡಿಸಿಎಂ ಹುದ್ದೆಗಳು ಸೃಷ್ಟಿ ಮಾಡಬೇಕು. ಯಾಕೆ ಅಂತಂದು ಹೇಳಿದ್ರೆ ಅಹಿಂದ ಸಮುದಾಯವನ್ನ ಒಂದಷ್ಟು ವಿಶ್ವಾಸದಲ್ಲಿ ಇಟ್ಕೋಬೇಕು. ಆ ಕಾರಣಕ್ಕಾಗಿನೇ ಮುಸ್ಲಿಂ ಸಮುದಾಯ ಆಗಿರ್ಬೋದು, ದಲಿತ ಸಮುದಾಯ ಆಗಿರ್ಬೋದು, ವಿವಿಧ ಸಮುದಾಯಗಳನ್ನ ವಿಶ್ವಾಸದಲ್ಲಿ ಇಟ್ಕೊಳ್ಳಿಕ್ಕೆ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಬೇಕು ಅನ್ನಂತ ಒಂದಷ್ಟು ಅಭಿಪ್ರಾಯಗಳಿತ್ತು. ಆದ್ರೆ ಈಗ ಡಿಸಿಎಂ ಹುದ್ದೆಯ ವಿಚಾರಕ್ಕೆ ಸಾಕಷ್ಟು ತೀವ್ರವಾದಂತಹ ಪೈಪೋಟಿ ಇದೆ. ದಲಿತ ಸಮುದಾಯದಲ್ಲಿದೆ, ಮುಸ್ಲಿಂ ಸಮುದಾಯದಲ್ಲಿದೆ ಹಾಗೂ ಲಿಂಗಾಯತ ಸಮುದಾಯದಲ್ಲೂ ಕೂಡ ತೀವ್ರವಾದಂತಹ ಪೈಪೋಟಿ ಇದೆ. ಈ ಪೈಪೋಟಿಯ ಕಾರಣಕ್ಕಾಗಿನೇ ಡಿಸಿಎಂ ಹುದ್ದೆ ಸೃಷ್ಟಿ ಆಗಬೇಕಾ ಬೇಡವಾ ಅನ್ನೋಂತ ಒಂದಷ್ಟು ಚರ್ಚೆಗಳು ಇದಾವಂತದ್ದು. ಒಂದೊಮ್ಮೆ ಗೊಂದಲಗಳು ಜೋರಾಗಿ ನಡೆಯುತ್ತಾ ಅಂತಾರೆ. ಈ ಗೊಂದಲಗಳು ಬಗೆಹರಿಲಿಲ್ಲ ಅಂತಂದ ಹೇಳಿದ್ರೆ, ಇತ್ಯರ್ಥ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಡಿಸಿಎಂ ಹುದ್ದೆ ಸೃಷ್ಟಿನೇ ಬೇಡ ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಇರುವಂತಹ ನಾಯಕರು ಹೊಂದಿರುವಂತದ್ದು. ಇಲ್ಲ, ಈ ಸಮುದಾಯಗಳನ್ನ ವಿಶ್ವಾಸದಲ್ಲಿ ಇರಿಸ್ಕೋಬೇಕು ಅಂತಂದ ಹೇಳಿದ್ರೆ ಸಮುದಾಯವಾರು ಡಿಸಿಎಂ ಹುದ್ದೆ ಬೇಕೇ ಬೇಕು ಅನ್ನೋಂತ ಪ್ರಯತ್ನಗಳು, ಪಟ್ಟುಗಳನ್ನು, ಒತ್ತಾಯಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗ ದಲಿತ ಸಮುದಾಯದಲ್ಲಿ ಪ್ರಮುಖವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಆಗಲೇಬೇಕು ಡಿಸಿಎಂ ಹುದ್ದೆಗೆ ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯನವರು ಇಟ್ಕೊಂಡಿರುವಂತಹ ಒಂದಷ್ಟು ಅಭಿಪ್ರಾಯ. ಸೇಮ್ ಟೈಮ್ ಪ್ರಿಯಾಂಕ್ ಖರ್ಗೆ ಅವರನ್ನ ಡಿಸಿಎಂ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಲವನ್ನ ಹೊಂದಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಬರ್ತಾ ಇರುವಂತದ್ದು. ಜೊತೆಗೆ ಲಿಂಗಾಯತ ಸಮುದಾಯದಲ್ಲಿ ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್ ಅವರ ನಡುವೆ ಪೈಪೋಟಿ, ಮುಸ್ಲಿಂ ಸಮುದಾಯದಲ್ಲಿ ಜಮೀರ್ ಅಹಮದ್ ಹಾಗೂ ಯುಟಿ ಖಾದರ್ ಅವರ ಹೆಸರು ಕೂಡ ಸಾಕಷ್ಟು ಚಾಲ್ತಿಯಲ್ಲಿದ್ದಾವೆ. ಹೀಗೆ ಸಮುದಾಯವಾರು ತೀವ್ರವಾದಂತಹ ಪೈಪೋಟಿ ಇರುವಂತಹ ಕಾರಣಕ್ಕಾಗಿ ಈ ಪೈಪೋಟಿಯನ್ನ ಇತ್ಯರ್ಥಪಡಿಸುವಂತಹ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ. ಒಂದೊಮ್ಮೆ ಇತ್ಯರ್ಥ ಆದ್ರೆ ಮಾತ್ರ ಡಿಸಿಎಂ ಹುದ್ದೆಗಳ ಸೃಷ್ಟಿ ಆಗ್ತಾ ಇರುವಂತದ್ದು ಮತ್ತೆ ಆಗುತ್ತೆ ಅನ್ನುವಂತ ಅಭಿಪ್ರಾಯ. ಒಂದೊಮ್ಮೆ ಏನಾದ್ರೂ ಗೊಂದಲಗಳು ಬಗೆಹರಿಲಿಲ್ಲ ಅಂತಂದ ಹೇಳಿದ್ರೆ ಡಿಸಿಎಂ ಹುದ್ದೆ ಸೃಷ್ಟಿನೇ ಬೇಡ, ಇರುವಂತಹ ಸಚಿವ ಸಂಪುಟದಲ್ಲೇ ಮ್ಯಾನೇಜ್ ಮಾಡಬಹುದು ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳು ಕೇಳಿಬರ್ತಾ ಇರುವಂತದ್ದು. ಅಂತಿಮವಾಗಿ ಇವತ್ತು ನಡೀತಾ ಇರುವಂತಹ ಸಭೆ ಏನಿದೆ, ಈ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಆ ತೀರ್ಮಾನ ಯಾವ ರೀತಿ ಬರುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಅನ್ನುವ ಮಾಹಿತಿ ಲಭ್ಯವಾಗ್ತದೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಗಮನಿಸಿದ್ವಿ, ರಾಹುಲ್ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಎಲ್ಲರೂ ಕೂಡ ಈಗ ಈ ಒಂದು ಮೀಟಿಂಗ್ ನಲ್ಲಿ ಒಂದಷ್ಟು ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಆ ಮೂಲಕ ಪವರ್ ಸೆಂಟರ್ ಆಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ. ದೆಹಲಿಯ ಖರ್ಗೆ ನಿವಾಸದಲ್ಲಿ ಹೈ ಲೆವೆಲ್ ಮೀಟಿಂಗ್ ನಡೀತಾ ಇದೆ. ಪವರ್ ಸೆಂಟರ್ ಆಯಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ. ಹೈ ಲೆವೆಲ್ ಮೀಟಿಂಗ್ ಆಗ್ತಾ ಇದೆ. ವೇಣುಗೋಪಾಲ್ ಅವರ ಬೆನ್ನಲ್ಲೇ ರಾಹುಲ್ ಗಾಂಧಿ ಕೂಡ ಆಗಮಿಸಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಬಳಿ ಒಂದು ಪಟ್ಟಿ ಇರುತ್ತೆ, ಡಿಕೆ ಶಿವಕುಮಾರ್ ಅವರ ಬಳಿ ಒಂದು ಪಟ್ಟಿ ಇದ್ದೇ ಇರುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಒಂದು ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡಿರ್ತಾರೆ. ಒಟ್ಟು 3 ಪಟ್ಟಿಗಳು ಸೇರಿ ಒಂದು ಫೈನಲ್ ಅಂತಿಮ ಪಟ್ಟಿ ಘೋಷಣೆ ಆಗುತ್ತೆ. ಹಾಗಾದ್ರೆ ನಾಳೆ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ? ಕುತೂಹಲ. ಯತೀಂದ್ರ ಸಿದ್ದರಾಮಯ್ಯ ಹೆಸರು ಓಡ್ತಾ ಇದೆ, ಪರಮೇಶ್ವರ್ ಹೆಸರು ಓಡ್ತಾ ಇದೆ, ಯುಟಿ ಖಾದರ್ ಅವರ ಹೆಸರು